ಇನ್ನು ಬೀದರ್ ಜಿಲ್ಲೆಯ ರೈತರಿಗೆ ಈಗ ಬಿಗ್ ಶಾಕ್ ಒಂದನ್ನು ನೀಡಿದೆ. ಬೀದರ್ನ ಡಿಸಿಸಿ ಬ್ಯಾಂಕ್ ರೈತರ ವೈಯಕ್ತಿಕ ಅಪಘಾತ ವಿಮೆ ಕಂತನ್ನ ಇನ್ನು ಮುಂದೆ ಸ್ಥಗಿತ ಮಾಡಲಾಗಿದೆ. ನಷ್ಟದ ನೆಪವೊಡ್ಡಿ ಅಪಘಾತ ವಿಮೆ ಕಂತು ಸ್ಥಗಿತಗೊಳಿಸಿದೆ ಬೀದರ್ನ ಡಿಸಿಸಿ ಬ್ಯಾಂಕ್. ಡಿಸಿಸಿ ಬ್ಯಾಂಕ್ನಿಂದ 2025 ಜೂನ್ 19ರಂದು ಈ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಜಿಲ್ಲೆಯ 188 ಫ್ಲೆಕ್ಸ್ ಅಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಧ್ಯಕ್ಷರಿಗೆ ಡಿಸಿಸಿ ಬ್ಯಾಂಕ್ ಹೊಸ ಸುತ್ತೋಲೆಯನ್ನ ನೀಡಿದೆ. 2025 ಜೂನ್ 17ರಿಂದ ಜಾರಿಗೆ ಬರುವಂತೆ ಬ್ಯಾಂಕಿನ ₹10 ವಿಮೆ ಕಂತನ್ನ ಸ್ಥಗಿತಗೊಳಿಸಿದೆ. ಅಲ್ಪಾವಧಿ ಕೃಷಿ ಸಾಲ ಪಡೆದಂತ ಪ್ರತಿ ರೈತ ಸದಸ್ಯರಿಗೆ ವಿಮೆ ಕಂತು ಪಾವತಿಸುತ್ತಿತ್ತು ಈ ಹಿಂದೆ ಡಿಸಿಸಿ ಬ್ಯಾಂಕ್. ಆದರೆ ರೈತರ ವೈಯಕ್ತಿಕ ಅಪಘಾತ ವಿಮೆ ಕಂತು ₹10 ಪಾವತಿಸ್ತಾ ಇದ್ದಂತ ಡಿಸಿಸಿ ಬ್ಯಾಂಕ್ ಇನ್ನು ಮುಂದೆ ಆ ₹10 ಪಾವತಿ ಮಾಡುವುದಿಲ್ಲ. ರೈತರ ವಿಮೆ ಕಂತು ₹30 ಏನು PKPS ಗಳ ಮೂಲಕ ಭರಿಸಬೇಕು ಅಂತ ಡಿಸಿಸಿ ಬ್ಯಾಂಕ್ ಹೊಸ ನಿರ್ದೇಶನವನ್ನ ನೀಡಿದೆ. ಏನು PKPS ಗಳು ₹20, ಡಿಸಿಸಿ ಬ್ಯಾಂಕ್ 10 ಸೇರಿ ಒಟ್ಟು ₹30 ಪಾವತಿ ಆಗ್ತಾ ಇತ್ತು ಅಪಘಾತ ವಿಮೆ. ಆದರೆ ಇನ್ನು ಮುಂದೆ 188 ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳಿಗೆ ಡಿಸಿಸಿ ಬ್ಯಾಂಕ್ ಹೊಸ ಸುತ್ತೋಲೆಯನ್ನ ಹೊರಡಿಸಿತ್ತು. ಅಪಘಾತ ವಿಮೆ ಪಾವತಿಯಿಂದ ಅಪಘಾತದಲ್ಲಿ ಮೃತಪಟ್ಟ ರೈತರಿಗೆ ₹1,00,000 ವಿಮೆ ಹಣ ಕೂಡ ಸಿಗ್ತಾ ಇತ್ತು. ಸುಮಾರು 1,75,000 ರೈತರಿಗೆ ಈ ಒಂದು ವಿಮೆ ಸೌಲಭ್ಯ ಸಿಗ್ತಾ ಇತ್ತು. ಆದರೆ ಸುಮಾರು ₹258 ಕೋಟಿ ನಷ್ಟ ಡಿಸಿಸಿ ಬ್ಯಾಂಕ್ ನಿಂದ ಈ ಒಂದು ವಿಮೆಯನ್ನ ಸ್ಥಗಿತಗೊಳಿಸಲಾಗಿದೆ. ಸಿಸಿ ಲುಬಾರ್ಡ್ ಎಂಬ ಏಜೆನ್ಸಿಗೆ ವೈಯಕ್ತಿಕ ಅಪಘಾತ ವಿಮೆ ಕಂತು ಮೊದಲು ಡಿಸಿಸಿ ಬ್ಯಾಂಕ್ ಪಾವತಿಸ್ತಾ ಇತ್ತು. ಅಪಘಾತ ವಿಮೆ ಕಂತು ಸುತ್ತೋಲೆ ಹಿಂಪಡೆಯುವಂತೆ ರೈತ ಮುಖಂಡರು ಈಗ ಆಗ್ರಹವನ್ನ ಮಾಡಿದ್ದಾರೆ. ಏನು ಹೇಳಿದ್ದಾರೆ ರೈತ ಮುಖಂಡರು ಒಂದ್ಸಲ ಕ್ವಿಕ್ ಆಗಿ ನೋಡೋಣ ಬನ್ನಿ. ನೋಡಿ ರೈತ ಬಾಂಧವರೇ, ಏನು 17/6/2025 ಇದೇನು ಆದೇಶ ಹೊರಡ್ಸ್ಯಾರ ನಮ್ಮದು ಡಿ ಸಿ ಬ್ಯಾಂಕಿನವರು. ನಮ್ಗೆ ₹10 ಕಟ್ಟೋಕ್ಕಾಗಲ್ಲ, ಇನ್ಶೂರೆನ್ಸೇ ಕಟ್ಟೋಕ್ಕಾಗಲ್ಲ, ನೀವು ಯಾರಾದರೂ ರೈತರು ನೀವೇ ಕಟ್ಕೋರಿ, ಇಲ್ಲ ಅಂದರೆ ನಿಮ್ಮ ಸೊಸೈಟಿದವ್ರು ನೀವೇ ಕಟ್ಕೋರಿ ಅಂತ ಈ ನಮ್ಮನ್ನ ಆದೇಶ ಹೊರಡ್ಸ್ಯಾರ. ಇದು ಭಾಳ ಅನ್ಯಾಯ ಆಗ್ಯದ ರೈತರ ಮ್ಯಾಗಂತ ನಾನು ಈ ಮೂಲಕ ತಮ್ಮಲ್ಲಿ ಇದು ಆದೇಶ ನಿಮಗೆ ಎಲ್ಲ ನಮ್ಮ ರೈತರಿಗೆ ತೋರಿಸ್ತಾ ಇದ್ದೀನಿ. ನೋಡಿರಿ ಈ ಥರ ಅನ್ಯಾಯ ಮಾಡ್ಯಾರ. ಅದಕ್ಕಾಗಿ ತಾವೆಲ್ಲ ರೈತರು ಎಚ್ಚೆತ್ಕೊಳ್ಬೇಕು. ಎಲ್ಲ ಸೊಸೈಟಿಗಳಿಗೆ ನೀವು ಹೋಗಿ ಭೇಟಿಯಾಗಬೇಕು, ಮಾತಾಡಬೇಕು. ₹10 ಕಡಿಮೆ ಇದು ಅನ್ಯಾಯ ಮಾಡ್ತಾರೆ ಅಂದರೆ ಇದು ಒಳ್ಳೆಯದಲ್ಲ. ಎಲ್ಲ ರೈತರು ಹೀಗೆ ಮೊದಲೇ ಎಲ್ಲ ಸಂಕಷ್ಟದಾಗ ಅದಾರ. ಏನೋ ಮಾಡಿ ಡಿ ಸಿ ಬ್ಯಾಂಕಿನವ್ರು ಏನದ ಅಂದ್ರೆ ಈ ಆದೇಶನ ಹಿಂಪಡಿಬೇಕಂತೇಳಿ ನಾ ಇದನ್ನು ಆಗ್ರಹ ಮಾಡ್ತಾಯಿದ್ವಿ. ಈಗ ಬೀದರ್ ಡಿಸ್ಟಿಕ್ದಾಗ ಏನು ಮೊದಲ ಟೋಟಲ್ 175,000 ಏನು ನಮ್ಮದು ಜಿಲ್ಲಾ ಬ್ಯಾಂಕ್ಲಿಂದ ಡಿಸ್ಟಿಕ್ ಬ್ಯಾಂಕ್ಲಿಂದ ಏನದ ಅಂದ್ರೆ ರೈತರು ಸದಸ್ಯರ ಡಿ ಸಿ ಬ್ಯಾಂಕ್ಲಿಂದ ಆ ಸದಸ್ಯರಿಗೆ 1000 ಮೊದಲಿಂದ ವರ್ಷದಿಂದ ಯಾವಾಗಲಿಂದ ಈ ಥರ ₹10 ಅವ್ರು ಕೊಡ್ತಾರೆ, ₹20 ರೈತರದ್ದು ಏನದ ಅಂದ್ರೆ ಇದರಲ್ಲಿ ಡಿಡಕ್ಷನ್ ಮಾಡ್ಕೊಂಡು ₹30 ಕಲೆಕ್ಷನ್ ಮಾಡಿ ಅವರ ವಿಮೆ ಕಟ್ತಾಯಿದ್ರು. ಆ ₹30 ಕಟ್ಟಿದ್ದಕ್ಕೆ ಏನೋ ಅಪಘಾತ ಆದರೆ ₹1,00,000 ಅವರಿಗೆ ವಿಮೆ ಬರ್ತಾಯಿತ್ತು. ಆ ವಿಮೆ ಏನು ಮಾಡ್ಯಾರ ಈಗ ಅವ್ರಿಗೆ ₹10 ನಮ್ಗೆ ಕಟ್ಲಿಕ್ಕಾಗಲ್ಲ, ನಮ್ಮ ಬ್ಯಾಂಕ್ ಲುಕ್ಸಾನ್ ಅದ, ಡಿ ಸಿ ಬ್ಯಾಂಕು ನಮ್ಮ ಪ್ರಾಬ್ಲಮ್ ಆಗ್ಯದ, ನಮ್ಮ ಡಿ ಸಿ ಬ್ಯಾಂಕಿನಾಗ ಎಲ್ಲ ಲುಕ್ಸಾನ್ ಅದ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ಯಾರ ಅಂದ್ರೆ ಈಗ ನಮ್ಮ ಮುಂದೆ ಕಟ್ಲಿಕ್ಕಾಗಲ್ಲ, ನೀವು ಸೊಸೈಟಿಯಾಗೆ ಕಟ್ಕೋರಿ, ಬೇಕಾದ್ರೆ ನೀವು ರೈತರಿಗೆ ಹೋಗಿ ಕಟ್ಕೋರಿ ಅಂತ ಹೇಳ್ತಾರೆ. ಯಾರು ರೈತರಿಗೆ ನಮ್ಮನ್ನ ಹೋಗಿ ಕಟ್ಲಿಕ್ಕಾಗ್ತದೆ ರೀ? ರೈತ ಮುಗ್ದಿರ್ತಾನೆ ಪಾಪ. ಆ ರೈತರಿಗೆ ಏನೋ ಈ ವಿಷಯ ಗೊತ್ತೇ ಆಗಲ್ಲ. ರೈತ ಯಾರು ಕಟ್ಟಾರೋ ಯಾವಾಗ ಕಟ್ಟಾರೋ ಅಂತ ಗೊತ್ತಿಲ್ಲ. ಈ ಕೆಲವೊಂದು ಅವು ಆರ್ಡ್ರ್ಗಳು ನೋಡಿದ್ರೆ ಗೊತ್ತಾಗ್ಲತ್ತ ಈ ನಮ್ಮನ್ನ ಅದ ಅಂಥೇಳಿ.
ಕೆಲವೊಂದು ರೈತರಿಗೆ ಇದು ಗೊತ್ತೇ ಇರಲಿ ಹಿಂಗೆ ಅದ ಅಂತೇಳಿ ಬ್ಯಾಂಕಿಗೂ ಹೋಗಲ್ಲ, ಅಪಘಾತ ಆದ್ರೂ ಹೋಗಿ ತಗೊಳಕ್ಕೂ ಹೋಗಲ್ಲ. ಅವ್ರಿಗೆ ತಿಳಿದ್ರೆ ಏನೋ ಸಿಕ್ಕರು ಗೊತ್ತಾಗಬೇಕು. ಅಂತಂದ್ರೆ ಈ ಹೋಗಿ 10 ರೂಪಾಯಿ ಅದನೋ 20 ರೂಪಾಯಿ ಅದನೋ ಯಾರು ರೈತರಿಗೆ ಹೋಗಿ ಕಟ್ಲಕ್ಕೆ ಆಗಲ್ಲ. ಅದಕ್ಕೇನದ ಹಿಂದಕ್ಕೇನು ಕಟ್ಕೋತಾ ಬಂದಿರಿ ಅದೇ ನಮ್ಮನ್ನ 10 ರೂಪಾಯಿ ಅದನೋ 20 ರೂಪಾಯಿ ಅದನೋ ತಾವೇ ಕಟ್ಟಬೇಕು. ಯಾಕೆ ಇದು ನುಕ್ಸಾನ್ ಆಗ್ಯದ ಅದಾಗ್ಯದ ಅಂತೇಳಿ ನೀವು ರೈತರಿಗೆ ಅನ್ಯಾಯ ಮಾಡಬಾರ್ದು. ಈಗ ಮೊದಲೇ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ರೈತ ಮೊದಲೇ ಮುಷ್ಕಿಲ್ಲಾಗನ. ಅದ್ರಾಗ ನೀವು 10 ರೂಪಾಯಿ ಕಡಿದು ನಮ್ಗೆ ಕಟ್ಲಕ್ಕಾಗಲ್ಲ, ನುಕ್ಸಾನ್ ಅದ ಅಂತ ಹೇಳಿದ್ರೆ ಭಾಳ ತಪ್ಪತ್ತೆ. ಇದು ಈ ವಿಷಯ ಏನದ ಅಂದ್ರೆ ನೀವು ಹಿಂದೆ ತೊಗೋಬೇಕು. ಇದೇನು ನೀವು ಆದೇಶ ಹೊರಡಿಸಿರಿ ಹಿಂದೆ ತೊಗೋಬೇಕಿದು. ಅದು ಏನು ನುಕ್ಸಾನ್ ಆಗ್ಯದ ಏನಾಗ್ಯದ ರೈತರ ಬ್ಯಾಂಕ್ ಅದ, ರೈತರಿಗೆ ಕಡಿದದ. 10 ರೂಪಾಯಿ ಕಡಿದು ನೀವು ಇದು ಸಣ್ಣ ವಿಷಯ ಇದು ಮಾಡಬೇಡ್ರಿ, ರೈತರಿಗೆ ತ್ರಾಸು ಕೊಡ್ಬೇಡ್ರಿ ಅಂತೇಳಿ ನಾ ಇದ್ರ ಬಾರಿ ಅದ ನಿಮ್ಗೆ ಆಗ್ರಹ ಮಾಡ್ತೀನಿ. ಏನಾರ ಮಾಡಿ ವಾಪಸ್ ತೊಗೋರಿ. ಇಲ್ಲ ಅಂದ್ರೆ ಇದ್ರ ಬಾರಿ ಅದ ರೈತರು ಎಲ್ಲ ನಮ್ಮ ಡಿಸ್ಟಿಕ್ ಲೆವೆಲ್ದಾಗ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇದಕ್ಕೇನಾದ್ರೂ ಅನಾಹುತ ಆದರೆ ತಾವು DC ಬ್ಯಾಂಕ್ನವರೇ ಕಾರಣ ಆಗ್ತಾರೆ ಅಂತೇಳಿ ನಾವು ಈ ಮುಖಾಂತರ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ನಾಗ ಹಿರೇಮಠ, ಬೀದರ್ ತಾಲೂಕು ರೈತ ಸಂಘ ಅಧ್ಯಕ್ಷ, ಅಣದೂರು.